ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಡಾಕ್ಟರ್ ಶ್ರೀಕಾಂತ್ ಶಿವಗೋಂಡ್ ಆ್ಯಂಡ್ ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಫಿಶ್ಯುಲೈನ್ ಏನು ಅಥವಾ ಏನಲ್ ಫಿಶ್ಯುಲಾ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಕೊಡಲಿದ್ದೇನೆ. ಅಂದರೆ ಫಿಶ್ಯುಲಾ ಅಂದರೆ ಏನು, ಯಾಕಾಗುತ್ತೆ, ಯಾರಲ್ಲಾಗುತ್ತೆ, ಆದಾಗ ಇದರ ಲಕ್ಷಣಗಳೇನಿರುತ್ತೆ, ಇದನ್ನು ಪ್ರಾಪರಾಗಿ ಟ್ರೀಟ್ ಮಾಡದೇ ಇದ್ದಾಗ ಏನೆಲ್ಲ ಕಾಂಪ್ಲಿಕೇಶನ್ಗಳಾಗುತ್ತೆ, ಆಮೇಲೆ ಇದಕ್ಕೆ ಮನೆಮದ್ದು ಏನು ಮಾಡ್ಕೊಬಹುದು, ಆಮೇಲೆ ಇದಕ್ಕೆ ಟ್ರೀಟ್ಮೆಂಟ್ ಏನು, ಈ ಎಲ್ಲ ಮಾಹಿತಿನ ಈ ವಿಡಿಯೋನಲ್ಲಿ ಹೇಳ್ಕೊಡ್ಲಿದ್ದೇನೆ. ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಸೊ ಮೊದಲಿಗೆ ನಾವು ಫಿಶ್ಯುಲಾ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಫಿಶ್ಯುಲಾ ಅಂತಂದರೆ ದೇಹದ ಎರಡು ಭಾಗಗಳ ನಡುವೆ ಒಂದು ಅಸಹಜವಾದ ಒಂದು ಕನೆಕ್ಷನ್ ಉಂಟಾದಾಗ, ಅದು ಒಂದು ಟ್ರ್ಯಾಕ್ ಮುಖಾಂತರ ಅಂದರೆ ಒಂದು ರಂಧ್ರದ ಮುಖಾಂತರ ಅಥವಾ ಒಂದು ಟನಲ್ ಫಾರ್ಮೇಷನ್ ಮುಖಾಂತರ ಒಂದು ಕನೆಕ್ಷನ್ ಉಂಟಾದಾಗ, ಅಸಹಜವಾದ ಕನೆಕ್ಷನ್ ಉಂಟಾದಾಗ ಅದಕ್ಕೆ ನಾವು ಫಿಶ್ಯುಲಾ ಅಂತ ಕರಿತೀವಿ. ಸೊ ಅದೇ ರೀತಿ ಏನಲ್ ಫಿಶ್ಯುಲಾನಲ್ಲಿ ಏನಾಗುತ್ತೆ ಅಂತಂದರೆ, ಗುದದ್ವಾರದ ಒಳಗಡೆಯಿಂದ ಹಿಡ್ಕೊಂಡು ಗುದದ್ವಾರದ ಹೊರಗಡೆ ಇರುವಂಥ ಒಂದು ಸ್ಕಿನ್ ಏನಿರುತ್ತೋ, ಅಕ್ಕಪಕ್ಕದಲ್ಲಿ ಏನು ಸ್ಕಿನ್ ಇರುತ್ತೋ ಗುದದ್ವಾರದಲ್ಲಿ, ಈ ಗುದದ್ವಾರದಿಂದ ಒಳಗಡೆಯಿಂದ ಹಿಡ್ಕೊಂಡು ಗುದದ್ವಾರದ ಅಕ್ಕಪಕ್ಕದಲ್ಲಿ ಇರುವಂಥ ಒಂದು ಸ್ಕಿನ್ನಲ್ಲಿ ಒಂದು ಟ್ರ್ಯಾಕ್ ಉಂಟಾದಾಗ, ಅಸಹಜವಾದ ಒಂದು ಮಾರ್ಗ ಉಂಟಾದಾಗ, ಒಂದು ಏನಂತಾರೆ ಈ ಸುರಂಗ ಮಾರ್ಗ ಅಂತ ಏನು ಹೇಳ್ತೀವಿ ಚಿಕ್ಕದಾಗಿ, ಆ ಥರ ಉಂಟಾಗಿ ಕನೆಕ್ಷನ್ ಉಂಟಾದಾಗ ಅದಕ್ಕೆ ನಾವು ಫಿಶ್ಯುಲೈನ್ ಏನು ಅಥವಾ ಏನಲ್ ಫಿಶ್ಯುಲಾ ಅಂತ ಹೇಳಿ ಕರಿತೀವಿ. ಸೊ ಹಾಗಾದರೆ ಫಿಶ್ಯುಲಾಗೆ ಕಾರಣಗಳೇನು, ಯಾಕಾಗುತ್ತೆ ಫಿಶ್ಯುಲಾ? ಸೊ ಮೊದಲಿಗೆ ಪ್ರಮುಖ ಕಾರಣ ಅಂತಂದರೆ ಇದಕ್ಕೆ ಪೆರಿನೆಲ್ ಆಬ್ಸೆಸ್ ಅಂತ ಹೇಳಿ ಕರಿತೀವಿ. ಅಂದರೆ ಈ ಗುದದ್ವಾರದಲ್ಲಿ ಆಗುವಂಥ ಒಂದು ಸೋಂಕು ಎಲ್ಲಾಗುತ್ತೆ, ಯಾಕಾಗುತ್ತೆ ಅಂದರೆ ಗುದದ್ವಾರದಲ್ಲಿ ಏನಲ್ ಗ್ಲ್ಯಾಂಡ್ಸ್ ಅಂತ ಇರ್ತವೆ. ಈ ಏನಲ್ ಗ್ಲ್ಯಾಂಡ್ಸಲ್ಲಿ ಏನಾದರೂ ಇನ್ಫೆಕ್ಷನ್ ಉಂಟಾದಾಗ, ಸೋಂಕು ಉಂಟಾದಾಗ, ಸೊ ಅಲ್ಲೇನಾಗುತ್ತೆ ಪಸ್ ಕಲೆಕ್ಷನ್ ಆಗುತ್ತೆ, ಊತ ಬರುತ್ತೆ, ನೋವೆಲ್ಲ ಬರುತ್ತೆ. ಅದಕ್ಕೆ ನಾವು ಪೆರಿನೆಲ್ ಆಬ್ಸೆಸ್ ಅಂತ ಹೇಳಿ ಕರಿತೀವಿ. ಕನ್ನಡದಲ್ಲಿ ನಾವು ಅದಕ್ಕೆ ಕುರು ಅಂತ ಹೇಳಿ ಕರಿತೀವಿ. ಸೊ ಏನಾಗುತ್ತೆ, ಈ ಕುರು ಆದಾಗ ಇದರಲ್ಲಿರುವಂಥ ಒಂದು ಸೋಂಕು ಏನಾಗುತ್ತೆ, ಹರಡಿಕೊಂಡು ಗುದದ್ವಾರದ ಒಳಗಡೆ ಹೋಗಿ ಒಂದು ಟ್ರ್ಯಾಕ್ ಫಾರ್ಮ್ ಮಾಡುತ್ತೆ ಅಥವಾ ಓಪನಿಂಗ್ ಫಾರ್ಮ್ ಮಾಡುತ್ತೆ. ಅದಕ್ಕೆ ನಾವು ಇಂಟರ್ನಲ್ ಓಪನಿಂಗ್ ಅಂತ ಕರಿತೀವಿ. ಅದೇ ರೀತಿ ಸೋಂಕು ಏನಾಗುತ್ತೆ ಅಂದರೆ ಹರಡಿಕೊಂಡು ಹೊರಗಡೆ ಕೂಡ ಒಂದು ಓಪನಿಂಗ್ ಪಡ್ಕೊಳ್ಳುತ್ತೆ. ಅದಕ್ಕೆ ನಾವು ಎಕ್ಸ್ಟರ್ನಲ್ ಓಪನಿಂಗ್ ಅಂತ ಕರಿತೀವಿ. ಈ ಎರಡು ಎಕ್ಸ್ಟರ್ನಲ್ ಇಂಟರ್ನಲ್ ಓಪನಿಂಗು ಜಾಯಿನ್ ಆಗಿಬಿಟ್ಟು ಏನಾಗುತ್ತೆ, ಒಂದು ಟ್ರ್ಯಾಕ್ ಫಾರ್ಮೇಷನ್ ಆಗುತ್ತೆ. ಅದಕ್ಕೆ ನಾವು ಫಿಶ್ಯುಲಾ ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಗುದದ್ವಾರದಲ್ಲಿ ಆಗುವಂಥ ಪೆರಿನೆಲ್ ಆಬ್ಸೆಸ್ಸು, ಕನ್ನಡದಲ್ಲಿ ಅದಕ್ಕೆ ನಾವು ಕುರು ಅಂತ ಕರಿತೀವಿ. ಸೊ ಅದಲ್ಲೇ ಯಾರು ಈ ಇನ್ಫ್ಲಾಮೇಟ್ರಿ ಬೌಲ್ ಡಿಸೀಸಿಂದ ಸಫರ್ ಆಗ್ತಿರ್ತಾರೋ, ಅಂದರೆ ದೊಡ್ಡ ಕಳೆ ಆಗುವಂಥ ಎರಡು ಕಾಯಿಲೆಗಳು ಯಾವುದಪ್ಪ ಅಂತಂದರೆ, ಒಂದು ಕ್ರಾನ್ಸ್ ಡಿಸೀಸ್ ಆಗಿರ್ಬೋದು, ಇನ್ನೊಂದು ಅಲ್ಸರೇಟಿವ್ ಕೊಲೈಟಿಸ್ ಆಗಿರ್ಬೋದು. ಈ ಎರಡು ಕಾಯಿಲೆಗಳಿಂದ ಯಾರು ಸಫರ್ ಆಗ್ತಿರ್ತಾರೋ ಅವರಲ್ಲಿ ಕೂಡ ಈ ಫಿಶ್ಯುಲಾ ಫಾರ್ಮೇಷನ್ ಆಗುವಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಲ್ಲೇ ಯಾರು ಟ್ಯೂಬರ್ಕ್ಲೋಸಿಸ್ ಅಂದರೆ ಈ TB ಕಾಯಿಲೆಯಿಂದ ಯಾರು ಸಫರ್ ಆಗ್ತಿರ್ತಾರೋ ಅವರಲ್ಲೂ ಕೂಡ ಈ ಏನಂತಾರೆ ಏನಲ್ ಫಿಶ್ಯುಲಾ ಆಗುವಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಲ್ಲದೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಂದರೆ ಲೈಂಗಿಕ ಕ್ರಿಯೆಗಳಿಂದ ಉಂಟಾಗುವಂಥ ಒಂದು ಸೋಂಕುಗಳು, ಅದರಲ್ಲಿ ಕೂಡ ಏನಾಗುತ್ತೆ ಅಂದರೆ ಫಿಶ್ಯುಲಾ ಫಾರ್ಮೇಷನ್ ಆಗುವ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಲ್ಲದೆ ನಮ್ಮ ಗುದಭಾಗದಲ್ಲಿ ಏನಾದರೂ ಗಾಯ ಉಂಟಾದಾಗ, ಓಕೆ, ಅಥವಾ ಅಲ್ಲಿ ಏನಾದರೂ ಬೇರೆ ಯಾವುದೋ ಕಾರಣಗಳಿಂದ ಸರ್ಜರಿಗಳು ಆದಾಗ, ಆ ಕಾರಣಗಳಿಂದ ಕೂಡ ಏನಂದರೆ ಈ ಫಿಶ್ಯುಲಾ ಫಾರ್ಮೇಷನ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಅದರಲ್ಲಿ ಇನ್ನೊಂದು ಸ್ಕಿನ್ ಕಾಯಿಲೆ, ಅದಕ್ಕೆ ನಾವು ಹೈಡ್ರಾಡೆಂಟಿಸ್ ಸುಪ್ರಾವೇಟಾ ಅಂತ ಹೇಳಿ ಕರಿತೀವಿ. ಆ ಕಾಯಿಲೆ ಇದ್ದವರಲ್ಲಿ ಕೂಡ ಈ ಏನಲ್ ಫಿಶ್ಯುಲಾ ಆಗುವ ಒಂದು ಸಾಧ್ಯತೆ ಕಾಮನ್ ಆಗಿ ಕಂಡು ಬರುತ್ತೆ. ಅದಲ್ಲೇ ಯಾರಲ್ಲಿ ಕಾನ್ಸ್ಟಿಪೇಷನ್ ಇರುತ್ತೋ ಅಂದರೆ ಮಲಬದ್ಧತೆ ಇರುತ್ತೋ, ಯಾರು ಮೋಷನ್ ತುಂಬ ಸ್ಟ್ರೇನ್ ಮಾಡಿ ಪಾಸ್ ಮಾಡ್ತಾರೋ ಅಥವಾ ಯಾರಲ್ಲಿ ಮೋಷನ್ ತುಂಬ ಗಟ್ಟಿ ಹೋಗುತ್ತೋ ಅವರಲ್ಲಿ ಕೂಡ ಈ ಒಂದು ಫಿಶ್ಯುಲಾ ಫಾರ್ಮೇಷನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕಿರುತ್ತೆ ಅಂತಂದರೆ, ತುಂಬ ಸ್ಟ್ರೇನ್ ಮಾಡಿದಾಗ, ತುಂಬ ಮುಕ್ಕಿ ಹೋದಾಗ ಅಥವಾ ತುಂಬ ಡ್ರೈ ಆದಾಗ ಮೋಷನ್ನು ಏನಲ್ ಗ್ಲ್ಯಾಂಡ್ಸಲ್ಲಿ ಏನಂತಂದರೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಅದರಿಂದ ಆಬ್ಸೆಸ್ ಆಗಿ ನಿಮಗೆ ಈ ಫಿಶ್ಯುಲಾ ಫಾರ್ಮೇಷನ್ ಆಗ್ಬೋದು. ಅಥವಾ ಯಾರಲ್ಲಿ ಈ ಪದೇ ಏನಂತಂದರೆ ಫಿಶರ್ ಫಾರ್ಮೇಷನ್ ಆಗುತ್ತೋ, ಏನಲ್ ಫಿಶರ್ ಅಂತ ಕರಿತೀವಿ. ಈ ಏನಲ್ ಫಿಶರ್ ಪದೇ ಆಗ್ತಾ ಇದ್ರೂ ಕೂಡ ಅದರಿಂದ ನಿಮಗೆ ಏನಲ್ ಫಿಶ್ಯುಲಾ ಆಗೋ ಸಾಧ್ಯತೆ ಇರುತ್ತೆ. ಅಗೇನ್ ಈ ಪದೇ ಏನಲ್ ಫಿಶರ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಏನಲ್ ಗ್ಲ್ಯಾಂಡ್ಸಲ್ಲಿ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಆ ಏನಲ್ ಗ್ಲ್ಯಾಂಡ್ಸಲ್ಲಿ ಇನ್ಫೆಕ್ಷನ್ ಆಗಿ ಆಬ್ಸೆಸ್ ಆಗಿ ಅಗೇನ್ ನಿಮಗೆ ಫಿಶ್ಯುಲಾ ಫಾರ್ಮೇಷನ್ ಆಗೋ ಒಂದು ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಇದೆಲ್ಲ ಕಾಮನ್ ಕಾರಣಗಳು. ಈ ಎಲ್ಲ ಕಾಮನ್ ಕಾರಣಗಳಿಂದ ನಿಮಗೆ ಫಿಶ್ಯುಲಾ ಫಾರ್ಮೇಷನ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಈ ಏನಲ್ ಫಿಶ್ಯುಲಾನ ರಿಸ್ಕ್ ಫ್ಯಾಕ್ಟರ್ಗಳೇನು ಅಂದರೆ, ಯಾರಲ್ಲಿ ಈ ಏನಲ್ ಫಿಶ್ಯುಲಾ ಆಗುವಂಥ ಒಂದು ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಸೊ ಈ ಮೊದಲಿಗೆ ನಾವು ನೋಡಿದ್ರೆ ಯಾರಲ್ಲಿ ಸಕ್ಕರೆ ಕಾಯಿಲೆ ಇರುತ್ತೋ, ಡಯಾಬಿಟೀಸ್ ಇರುತ್ತೋ ಅವರಲ್ಲಿ ಈ ಫಿಶ್ಯುಲಾ ಆಗುವಂಥ ಒಂದು ಟೆಂಡೆನ್ಸಿ ಜಾಸ್ತಿ ಇರುತ್ತೆ.
ಆಮೇಲೆ ಅದರಲ್ಲೇ ಯಾರು ತುಂಬ ದಪ್ಪ ಇರ್ತಾರೋ, ಯಾರು ಸ್ಥೂಲಕಾಯ ಇರ್ತಾರೋ, ಯಾರು ವೇಟ್ ಜಾಸ್ತಿ ಇರುತ್ತೋ ಅವರಲ್ಲೂ ಕೂಡ ಫಿಶುಲಾ ಆಗುವಂಥ ಒಂದು ಟೆಂಡೆನ್ಸಿ ಅಥವಾ ಸಾಧ್ಯತೆಗಳೇನಿದೆ ಜಾಸ್ತಿ ಆಗುತ್ತೆ. ಆಮೇಲೆ ಅದಲ್ಲದೆ ಯಾರು ಬ್ಯಾಡ್ ಹ್ಯಾಬಿಟ್ಸ್ ಮಾಡ್ತಾರೋ, ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಓಕೆ, ಅವರಲ್ಲೂ ಕೂಡ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಮೇಲೆ ಯಾರು ತುಂಬ ಹೊತ್ತು ಕೂತ್ಕೊಂಡು ವರ್ಕ್ ಮಾಡ್ತಾರೋ, ಒಂದೇ ಕಡೆ ಕೂತ್ಕೊಂಡು ತುಂಬ ಕೆಲಸ ಮಾಡ್ತಾರೋ ಅವರಲ್ಲೂ ಕೂಡ ಈ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಎಕ್ಸಾಂಪಲ್, ಯಾರು ಬಸ್ ಡ್ರೈವರ್ಸ್ ಇರ್ತಾರೋ ಅಥವಾ ಲಾರಿ ಡ್ರೈವರ್ಸ್ ಇರ್ತಾರೋ, ಆಟೋ ಡ್ರೈವರ್ಸ್ ಇರ್ತಾರೋ, ಇವರು ತುಂಬ ಹೊತ್ತು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಅದರಿಂದ ಏನಾಗುತ್ತೆ, ಗುದದ್ವಾರದಲ್ಲಿ ಪ್ರೆಷರ್ ಎಲ್ಲ ಜಾಸ್ತಿ ಆಗಿಬಿಟ್ಟು ಈ ಏನಲ್ ಗ್ಲ್ಯಾಂಡ್ಗೆ ಇನ್ಫೆಕ್ಷನ್ ಆಗೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದರಿಂದ ಈ ಫಿಶುಲಾ ಆಗೋ ಟೆಂಡೆನ್ಸಿ ಜಾಸ್ತಿ ಇರುತ್ತೆ, ರೈಟ್. ಅದಲ್ಲದೆ ಈ ಯಾರಲ್ಲಿ ಒಂದು ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಇರ್ತಾವೋ ಅವರಲ್ಲೂ ಜಾಸ್ತಿ ಇರುತ್ತೆ. ಆಮೇಲೆ ಯಾರಲ್ಲಿ ಇಮ್ಯುನಿಟಿ ಕಮ್ಮಿ ಇರುತ್ತೋ, ರೋಗ ನಿರೋಧಕ ಶಕ್ತಿ ವೀಕ್ ಇರುತ್ತೋ ಅವರಲ್ಲಿ ಕೂಡ ಈ ಫಿಶುಲಾ ಆಗೋ ಒಂದು ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಸೊ ಅದಲ್ಲದೆ ಯಾರು ಸೆಡೆಂಟ್ರಿ ಲೈಫ್ನ ಲೀಡ್ ಮಾಡ್ತಾರೋ, ಅಂದರೆ ಯಾವುದೇ ರೀತಿಯ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದಿಲ್ಲ, ಅಂದರೆ ವಾಕ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಆ ಥರ ಯಾವುದೇ ಒಂದು ಹ್ಯಾಬಿಟ್ ಇರೋದಿಲ್ಲ, ಬರೀ ಕೂತ್ಕೊಳ್ಳೋದು, ತಿನ್ನೋದು, ಡ್ರಿಂಕ್ಸ್ ಮಾಡೋದು, ಸ್ಮೋಕ್ ಮಾಡೋದು, ಈ ಥರದೊಂದು ಸೆಡೆಂಟ್ರಿ ಲೈಫ್ ಲೀಡ್ ಮಾಡಿದಾಗಲೂ ಕೂಡ ಈ ಫಿಶುಲಾ ಅನ್ನೋ ಒಂದು ಏನಂತಂದರೆ ಆಗುವಂಥ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಆಮೇಲೆ ಯಾರಲ್ಲಿ ಮಲಬದ್ಧತೆ ಇರುತ್ತೋ, ಅಂದರೆ ಕಾನ್ಸ್ಟಿಪೇಷನ್ ಅಂತ ಏನು ಕರಿತೀವಿ, ಅವರಲ್ಲಿ ಕೂಡ ಈ ಫಿಶುಲಾ ತುಂಬ ಕಾಮನ್ ಆಗಿ ಕಂಡುಬರುತ್ತೆ. ಸೊ ಏನಲ್ ಫಿಶುಲಾನ ಲಕ್ಷಣಗಳೇನು? ಸೊ ಮೊದಲಿಗೆ ನಾವು ನೋಡಿದ್ರೆ ಈ ಗುದದ್ವಾರದ ಅಕ್ಕಪಕ್ಕದಲ್ಲಿ ನಿಮಗೆ ಒಂದು ಹೋಲ್ ಥರ ಕಾಣಿಸ್ಕೊಳ್ಳುತ್ತೆ. ಈ ಹೋಲ್ ಸುತ್ತಮುತ್ತಲು ಏನಿರುತ್ತೆ ಅಂತಂದರೆ ತುಂಬ ರೆಡ್ನೆಸ್ ಇರುತ್ತೆ, ಅಲ್ಲಿ ಮುಟ್ಟಿದ್ರೆ ನಿಮಗೆ ನೋವು ಆಗುತ್ತೆ, ಬಿಸಿ ಉಂಟಾಗುತ್ತೆ. ಆಮೇಲೆ ಆ ಹೋಲ್ನಿಂದ ಏನಂತಂದರೆ ನಿಮಗೆ ರಕ್ತಸ್ರಾವ ಉಂಟಾಗ್ಬೋದು, ಅಥವಾ ಪಸ್ ಹೊರಗಡೆ ಬರ್ಬೋದು, ಅಥವಾ ವೈಟ್ ಕಲರ್ ಸ್ಟಿಕ್ಕಿ ಡಿಸ್ಚಾರ್ಜ್ ಉಂಟಾಗ್ಬೋದು. ಅದರಿಂದ ತುಂಬ ಗಲೀಜಾಗಿ ಸ್ಮೆಲ್ ಕೂಡ ಬರ್ಬೋದು. ಅದಲ್ಲದೆ ಅಲ್ಲಿ ಇರುವಂಥ ಸ್ಕಿನ್ನು ತುಂಬ ಇರಿಟೇಟ್ ಆಗಿ ಬರ್ಬೋದು. ಅದರಿಂದ ನಿಮಗೆ ಇಚ್ಚಿಂಗು, ನೋವೆ, ಕಡಿತ ಎಲ್ಲ ಉಂಟಾಗ್ಬೋದು. ಒಂಥರ ಟೋಟಲಾಗಿ ಡಿಸ್ಕಂಫರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ಅದಲ್ಲದೆ ಸಮ್ಟೈಮ್ಸ್ ಅಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗಿಬಿಟ್ಟಾಗ, ಪಸ್ ಹೊರಗಡೆ ಕರೆಕ್ಟಾಗಿ ಬರದೇ ಇದ್ದಾಗ ನಿಮಗೆ ಅವಾಗೇನಾಗುತ್ತೆ, ಇನ್ಫೆಕ್ಷನ್ ಜಾಸ್ತಿ ಆಗಿಬಿಟ್ಟು ಜ್ವರ, ಚಳಿ, ಈ ಥರದ್ದೆಲ್ಲ ಲಕ್ಷಣಗಳು ನಿಮಗೆ ಕಾಣ್ಬೋದು. ಆಮೇಲೆ ಈ ನೋವೇನಿರುತ್ತೋ ಯೂಶಲಿ ಮೋಷನ್ ಪಾಸ್ ಮಾಡಬೇಕಾದ್ರೆ ಜಾಸ್ತಿ ಆಗುತ್ತೆ, ಅಥವಾ ನೀವೇನಾದರೂ ಕೆಮ್ಮಿದ್ರೆ, ಓಡಾಡಿದ್ರೆ, ಅಥವಾ ಬೈಕಲ್ಲಿ ಓಡಾಟ ಜಾಸ್ತಿ ಮಾಡಿದ್ರೆ ಆವಾಗಲೂ ಕೂಡ ಏನಾಗುತ್ತೆ, ಈ ನೋವು, ಡಿಸ್ಕಂಫರ್ಟ್ ನಿಮಗೆ ಜಾಸ್ತಿ ಆಗುತ್ತೆ. ಸೊ ಏನಲ್ ಫಿಶುಲಾನ ನಾವು ಪ್ರಾಪರ್ಲಿ, ಟೈಮ್ಲಿ, ಕರೆಕ್ಟ್ಲಿ ಟ್ರೀಟ್ ಮಾಡದೇ ಇದ್ದಾಗ ಏನೆಲ್ಲ ಕಾಂಪ್ಲಿಕೇಶನ್ಗಳು ಉಂಟಾಗುತ್ತೆ. ಸೊ ಮೊದಲಿಗೆ ಏನಪ್ಪ ಅಂತಂದರೆ, ಈ ಸಿಂಪಲ್ ಆಗಿರೋವಂಥ ಒಂದು ಏನಲ್ ಫಿಶುಲಾ, ಸಿಂಪಲ್ ಒಂದು ಸಿಂಗಲ್ ಟ್ರ್ಯಾಕ್ಟ್ ಇರೋವಂಥ ಏನಲ್ ಫಿಶುಲಾ ಬ್ರ್ಯಾಂಚಸ್ ಹೊಡ್ಕೊತ ಹೋಗುತ್ತೆ, ಅಂದರೆ ಶಾಖೆಗಳು ಉಂಟಾಗ್ತಾ ಹೋಗುತ್ತೆ. ಈ ಶಾಖೆಗಳು ಉಂಟಾಗ್ತಾ ಹೋದಂಗೆ ನಿಮಗೆ ತೊಂದರೆ ಜಾಸ್ತಿ ಉಂಟಾಗುತ್ತೆ. ಆಮೇಲೆ ಟ್ರೀಟ್ಮೆಂಟ್ ಕೂಡ ಏನಂತಂದರೆ ಲೇಟರ್ ಆನ್ ಕಾಂಪ್ಲಿಕೇಟೆಡ್ ಅಥವಾ ಕಷ್ಟ ಆಗ್ತಾ ಹೋಗುತ್ತೆ. ಅದಲ್ಲದೆ ಈ ನಮ್ಮ ಏನಲ್ ಮಸಲ್ಸಲ್ಲಿ ಏನಿರ್ತಾವೋ, ಸ್ಪಿಂಕ್ಟರ್ ಮಸಲ್ಸ್ ಏನಿರ್ತಾವೋ, ಈ ಸ್ಪಿಂಕ್ಟರ್ ಮಸಲ್ಸ್ ಏನು ಮಾಡ್ತವೆ ಅಂದರೆ, ಯಾವಾಗ ನಮ್ಮ ಮೋಷನ್ ಅರ್ಜ್ ಫೀಲ್ ಆಗುತ್ತೋ ಅದನ್ನು ಹೊರಗಡೆ ಪಾಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತವೆ. ಅದಾದಮೇಲೆ ಆ ಗುದದ್ವಾರನ ಕ್ಲೋಸ್ ಮಾಡ್ತವೆ. ಸೊ ಇಲ್ಲ ಅಂತಂದರೆ ಆ ಕರೆಕ್ಟಾಗಿ ಕ್ಲೋಸ್ ಮಾಡದೇ ಇದ್ದಾಗ ಮೋಷನ್ ಹಾಗೆ ಹೋಗ್ತಾ ಇರುತ್ತೆ. ಸೊ ಈ ಪದೇ ಪದೇ ಇನ್ಫೆಕ್ಷನ್ ಆದಾಗ ಈ ಸ್ಪಿಂಕ್ಟರ್ ಮಸಲ್ಸಲ್ಲಿ ಏನು ಹಿಡ್ತಾ ಇರುತ್ತೋ ಅದು ಕಳ್ಕೊಂಡ್ಬಿಡ್ತವೆ. ಸೊ ಅದರಿಂದ ಏನಾಗುತ್ತೆ, ಈ ಮೋಷನ್ಸ್ ಏನಿದೆನೋ ಟೋಟಲಿ ನಿಮ್ಗೆ ಗೊತ್ತಿಲ್ಲದೇ ಹಾಗೇ ಪಾಸ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಅದಲ್ಲದೆ ಈ ಏನಲ್ ಇದರಲ್ಲಿ ಏನಾಗುತ್ತೋ ಗುದದ್ವಾರದಲ್ಲಿ ಸ್ಟಿಚರ್ಸ್ ಅಥವಾ ಸ್ಟಿನೋಸಿಸ್ ಆಗ್ಬೋದು. ಅಂದರೆ ಈ ಗುದದ್ವಾರ ಪದೇ ಪದೇ ಇನ್ಫೆಕ್ಷನ್ ಆಗೋದ್ರಿಂದ ಏನಾಗುತ್ತೆ, ನ್ಯಾರೋ ಅಥವಾ ಚಿಕ್ಕದಾಗ್ತಾ ಬರ್ಬೋದು. ಅದಲ್ಲದೆ ರೇರ್ ಕೇಸಲ್ಲಿ ತುಂಬ ವರ್ಷಗಳಿಂದ ಈ ಹಾಗೆ ಫಿಶುಲಾನ ಟ್ರೀಟ್ ಮಾಡದೆ ಹಾಗೆ ಬಿಟ್ಟರೆ ಏನಾಗುತ್ತೆ, ಇದು ಕ್ಯಾನ್ಸರ್ ಕೂಡ ಟರ್ನ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಹಾಗಾದರೆ ಈ ಫಿಶುಲಾಗಿ ಹೋಮ್ ರೆಮಿಡೀಸ್ಗಳೇನು, ಮನೆ ಮದ್ದೇನು? ಫಿಶುಲಾ ಅನ್ನೋ ಕಾಯಿಲೆಗೆ ಹೋಮ್ ರೆಮಿಡೀಸ್ ಯಾವುದೇ ರೀತಿಯಿಂದ ಇಲ್ಲ. ಅಂದರೆ ಈ ಟೋಟಲ್ ಆಗಿ ಹೋಮ್ ರೆಮಿಡಿ ಅಂತ ಕ್ಯೂರ್ ಆಗುವಂಥ ಒಂದು ಕಾಯಿಲೆ ಇದಲ್ಲ, ಓಕೆ. ಬಟ್ ಇದಕ್ಕೆ ರಿಲೀಫ್ ಕೊಡ್ಬೋದು. ಈ ಕಾಯಿಲೆಯಲ್ಲಿ ನಿಮಗೆ ರಿಲೀಫ್ ಸಿಗ್ಬೋದು. ಅಂದರೆ ಏನು ನೋವು ಇರುತ್ತೋ, ಅಥವಾ ಅಲ್ಲಿ ಏನು ಡಿಸ್ಚಾರ್ಜ್ ಆಗ್ತಿರುತ್ತೋ, ಅಲ್ಲಿ ಇಚ್ಚಿಂಗ್ ಏನಿರುತ್ತೋ ಅದನ್ನು ನೀವು ಕಮ್ಮಿ ಮಾಡ್ಕೋಬೋದು. ಅದನ್ನು ಹೇಗೆ ಮಾಡೋದು ಅಂದರೆ, ಸಿಟ್ಸ್ ಬಾತ್ ಮಾಡ್ಬೋದು. ಸಿಟ್ಸ್ ಬಾತ್ ಅಂತಂದರೆ, ಈ ಮನೇಲಿ ಏನು ಟಬ್ ಇರುತ್ತೋ, ಪ್ಲಾಸ್ಟಿಕ್ ಟಬ್ ಆಗಿರ್ಬೋದು ಅಥವಾ ಬುಟ್ಟಿ ಆಗಿರ್ಬೋದು, ಅದಕ್ಕೆ ನೀವು ಪೂರ್ತಿಯಾಗಿ ನೀರು ತುಂಬ್ಕೊಳ್ಬೇಕು. ಯಾವ ನೀರು ಅಂತಂದರೆ ಬಿಸಿ ನೀರನ್ನ ತುಂಬ್ಕೊಬೇಕು. ನೀವು ಸ್ನಾನ ಮಾಡೋಕ್ಕೆ ಎಷ್ಟು ಬಿಸಿ ಯೂಸ್ ಮಾಡ್ತೀರೋ ಅಷ್ಟು ಬಿಸಿ ನೀರನ್ನ ಆ ಟಬ್ಗೆ ಪೂರ್ತಿಯಾಗಿ ತುಂಬ್ಕೊಂಡ್ಬಿಟ್ಟು ಆ ನೀರಲ್ಲಿ 10ರಿಂದ 15 ನಿಮಿಷ ಬೆಳಗ್ಗೆ ಮತ್ತು ಸಾಯಂಕಾಲ ಟೈಮ್ ಕೂರೋದ್ರಿಂದ ಏನಾಗುತ್ತೆ ಅಂದರೆ, ಅಲ್ಲಿ ಏನದು ನೋವಿರುತ್ತೋ ಅಥವಾ ಏನು ಡಿಸ್ಚಾರ್ಜ್ ಬರ್ತಿರುತ್ತೋ ಅಥವಾ ಅಲ್ಲಿ ಏನು ಇಚ್ಚಿಂಗ್ ಇರುತ್ತೋ, ಡಿಸ್ಕಂಫರ್ಟ್ ಇರುತ್ತೋ, ಅದರಲ್ಲಿ ನಿಮಗೆ ತುಂಬ ಒಂದು ರಿಲೀಫ್ ಸಿಗುತ್ತೆ. ಅದಲ್ಲದೆ ನೀವೇನು ಮಾಡ್ಬೋದು ಅಂತಂದರೆ, ಎಲ್ಲಿ ಫಿಶುಲಾ ಓಪನಿಂಗ್ ಇರುತ್ತೋ ಹೊರಗಡೆ ಆ ಏರಿಯಾನ ನೀವು ಕರೆಕ್ಟಾಗಿ ಕ್ಲೀನಾಗಿ ಇಟ್ಕೊಬೋದು. ಅದಲ್ಲದೆ ನಿಮ್ಗೆ ಏನಾದರೂ ಕಾನ್ಸ್ಟಿಪೇಷನ್, ಮಲಬದ್ಧತೆ ಇದ್ದರೆ
ಅದಕ್ಕೆ ನೀವು ಹೈ ಫೈಬರ್ ಡೈಟ್ನ ತೊಗೋಬೋದು. ಅಂದರೆ ನಾರು ಪದಾರ್ಥ ಯಾವುದರಲ್ಲಿರುತ್ತೋ ಆಹಾರನ ತೊಗೊಳ್ಳಿ. ಸೊ ನಿಮಗೆ ಫ್ರೂಟ್ಸಲ್ಲಿ, ವೆಜಿಟೇಬಲ್ಸಲ್ಲಿ, ಬೇಳೆ ಕಾಳುಗಳೆಲ್ಲ ಏನಂತಂದರೆ ಇದರಲ್ಲಿ ನಾರು ಪದಾರ್ಥ ಜಾಸ್ತಿ ಸಿಗುತ್ತೆ. ಅದರ ಸೇವನೆ ಜಾಸ್ತಿ ಮಾಡಿ. ನೀರು ಚೆನ್ನಾಗಿ ಕುಡೀರಿ. ನೀರಂದರೆ ಬರೀ ನೀರಲ್ಲ, ಲಿಕ್ವಿಡ್ಸ್ ಇಂಟೇಕ್ ಜಾಸ್ತಿ ಮಾಡ್ಕೊಳ್ಳಿ. ಎಳ್ನೀರು, ಮೊಸರು, ಮಜ್ಜಿಗೆ ಆ ಥರದ್ದೆಲ್ಲ ಜಾಸ್ತಿ ತೊಗೊಳ್ಳಿ. ಅದಲ್ಲದೆ ಏನಂತಂದರೆ ಈ ಟೀ ಕಾಫಿನ ಕಮ್ಮಿ ಮಾಡ್ಕೊಳ್ಳಿ. ಆಮೇಲೆ ಕ್ಯಾಫಿನೇಟೆಡ್ ಡ್ರಿಂಕ್ಸ್ ಅಂದರೆ ಕೋಕೋಲಾ ಆಗಿರ್ಬೋದು, ಪೆಪ್ಸಿ ಆಗಿರ್ಬೋದು, ಈ ಥರದ್ದೆಲ್ಲ ಅದನ್ನು ಟೋಟಲಿ ಅವಾಯ್ಡ್ ಮಾಡಿ. ಆಲ್ಕೋಹಾಲ್ ಕಮ್ಮಿ ಮಾಡ್ಕೊಳ್ಳಿ, ಸ್ಮೋಕಿಂಗ್ ಕಮ್ಮಿ ಮಾಡಿ, ರೈಟ್. ಇದನ್ನೆಲ್ಲ ಮಾಡೋದ್ರಿಂದ ನಿಮಗೆ ಒಂದು ರಿಲೀಫ್ ಸಿಗುತ್ತೆ. ಬಟ್ ಇದಕ್ಕೆ ಟೋಟಲ್ ಆಗಿ ಟ್ರೀಟ್ಮೆಂಟ್ ಬೇಕು ಅಂದರೆ ಇದಕ್ಕೆ ನೀವು ನಿಮ್ಮ ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಸೊ ಹಾಗಾದರೆ ಈ ಏನಲ್ ಫಿಶುಲಾ ಆಗಿ ಟ್ರೀಟ್ಮೆಂಟ್ ಏನು? ಓಕೆ, ಸೊ ಹೋಮಿಯೋಪತಿ ಅಂತ ಬಂದಾಗ ನಿಮಗೆ ಯಾವುದೇ ರೀತಿಯ ಒಂದು ಸರ್ಜಿಕಲ್ ಪ್ರೊಸೀಜರ್ ಇಲ್ಲದೇ, ಟೆಕ್ನಿಕಲ್ ಪ್ರೊಸೀಜರ್ ಇಲ್ಲದೇ ಓನ್ಲಿ ಮೆಡಿಸಿನ್ಸ್ ಮುಖಾಂತರ ಇದಕ್ಕೆ ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ನೀವು ಯಾವುದೇ ಒಂದು ವೆಲ್ ಕ್ವಾಲಿಫೈಡ್ ಹೋಮಿಯೋಪತಿಕ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಮೊದಲಿಗೆ ಅವರು ನಿಮ್ಮ ಹಿಸ್ಟ್ರಿನ ತೊಗೊತಾರೆ. ಅದಾದಮೇಲೆ ನಿಮಗೆ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅದಾದಮೇಲೆ ನೆಸಸರಿ ಇದ್ದರೆ ನಿಮಗೆ ಬ್ಲಡ್ ಟೆಸ್ಟ್ಗಳು ಮಾಡ್ಬೋದು, ಅಥವಾ ನಿಮಗೆ ಫಿಶಿಯೋಲೋಗ್ರಾಫಿ ಹೇಳ್ಬೋದು, ಅಂದರೆ ಎಕ್ಸ್ರೇ ಮಾಡ್ಬೋದು, ಅಥವಾ ನಿಮಗೆ CT ಸ್ಕ್ಯಾನ್ ಹೇಳ್ಬೋದು, MRI ಹೇಳ್ಬೋದು. ಡಿಪೆಂಡಿಂಗ್ ಆನ್ ಯುವರ್ ಕಂಡೀಷನ್ನು, ನಿಮ್ಮ ಹಿಸ್ಟ್ರಿ ಮೇಲೆ ನಿಮಗೆ ಡಿಫ್ರೆಂಟ್ ಟೆಸ್ಟ್ಗಳನ್ನು, ಇನ್ವೆಸ್ಟಿಗೇಷನ್ಗಳನ್ನು ಹೇಳ್ಬೋದು. ಅಥವಾ ಇಲ್ಲ ಅಂದರೆ ಓನ್ಲಿ ಫಿಸಿಕಲ್ ಎಕ್ಸಾಮಿನೇಷನ್ ಮೇಲೇ ಡಯಾಗ್ನೋಸ್ ಮಾಡಿ ನಿಮಗೆ ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ಸೊ ಈ ಫಿಶುಲಾಗೆ ಪ್ರಾಪರಾಗಿ ಡಯಾಗ್ನೋಸ್ ಮಾಡಿ ಪ್ರಾಪರಾಗಿ ಟ್ರೀಟ್ಮೆಂಟ್ ಕೊಟ್ಟಾಗ 100% ಇದಕ್ಕೆ ಒಂದು ಏನಂತಂದರೆ ಒಂದು ರಿಲೀಫ್, ಒಂದು ಟ್ರೀಟ್ಮೆಂಟ್, ಒಂದು ಕ್ಯೂರು ಸಿಗುತ್ತೆ. ಸೊ ನಿಮಗೆ ಈ ಫಿಶುಲಾ ಬರಬಾರ್ದು ಅಂದರೆ ನೀವು ಏನು ಮಾಡಬೇಕು? ಸೊ ಮೊದಲಿಗೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿನ ಮಾಡಿ. ಅಂದರೆ ಡೈಲಿ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರು ವಾಕ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಯೋಗ, ಪ್ರಾಣಾಯಾಮ ಅಥವಾ ಯಾವುದೇ ರೀತಿಯ ಒಂದು ಫಿಸಿಕಲ್ ಆ್ಯಕ್ಟಿವಿಟಿನ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ. ಅದಲ್ಲದೆ ನೀರು ಚೆನ್ನಾಗಿ ಕುಡೀರಿ. ಅಂದರೆ ಲಿಕ್ವಿಡ್ ಇಂಟೇಕ್ ಜಾಸ್ತಿ ಮಾಡ್ಕೊಳ್ಳಿ. ನೀರು, ಎಳ್ನೀರು, ಮೊಸರು, ಮಜ್ಜಿಗೆ ಆ ಥರದ್ದೆಲ್ಲ ಒಂಚೂರು ಜಾಸ್ತಿ ತೊಗೊಳ್ಳಿ. ಅದಲ್ಲದೆ ಆಲ್ಕೋಹಾಲ್ ಕನ್ಸಂಪ್ಷನ್ನ ಕಮ್ಮಿ ಮಾಡಿ. ಸಿಗರೇಟ್ ಏನಾದ್ರು ಸೇರ್ತಿದ್ರೆ ಅದನ್ನು ಸ್ಟಾಪ್ ಮಾಡಿ. ಅಥವಾ ಅದಲ್ಲದೆ ನಿಮಗೆ ಸಕ್ಕರೆ ಕಾಯಿಲೆ ಇದ್ದರೆ ಅದಕ್ಕೆ ಪ್ರಾಪರಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಅಥವಾ ನಿಮಗೆ ಬೇರೆ ಏನಾದರೂ ಕಾಯಿಲೆಗಳಿದ್ದರೆ ಅದಕ್ಕೆ ಪ್ರಾಪರಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಫಿಸಿಕಲಿ ಆ್ಯಕ್ಟಿವ್ ಆಗಿರಿ, ರೈಟ್. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಈ ಫಿಶುಲಾ ಆಗೋ ಸಾಧ್ಯತೆ ಕಮ್ಮಿ ಇರುತ್ತೆ. ಅದಲ್ಲದೆ ನಿಮಗೇನಾದರೂ ತುಂಬ ಹೊತ್ತು ಕೂತ್ಕೊಂಡು ಮಾಡುವಂಥ ಕೆಲಸಗಳೇನಾದಿದ್ದರೆ ಇನ್ ಬಿಟ್ವೀನ್ ಬ್ರೇಕ್ಸ್ಗಳನ್ನು ತೊಗೊಳ್ಳಿ. ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಒಂದು ಬ್ರೇಕ್ ತೊಗೊಳ್ಳಿ. ಒಂದು 10 ನಿಮಿಷ ಓಡಾಡಿಬಿಟ್ಟು ಮತ್ತೆ ಬಂದು ಕೂತ್ಕೊಂಡು ನಿಮ್ಮ ವರ್ಕ್ನ ಕಂಟಿನ್ಯೂ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಗುದದ್ವಾರನ ಕರೆಕ್ಟಾಗಿ ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳಿ. ಸ್ನಾನ ಮಾಡಬೇಕಾದ್ರೆ ನಿಮ್ಮ ಆ ಏರಿಯಾನ ಚೆನ್ನಾಗಿ ವಾಶ್ ಮಾಡಿ ಕ್ಲೀನಾಗಿ ಇಟ್ಕೊಳ್ಳಿ. ಇದೆಲ್ಲ ಮಾಡೋದ್ರಿಂದ ನಿಮಗೆ ಈ ಫಿಶುಲಾ ಬರೋವಂಥ ಒಂದು ಸಾಧ್ಯತೆಗಳೇನೆಂದರೆ ಕಮ್ಮಿ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋಲಿ ಕೊಟ್ಟಿರುವಂಥ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ.